ಒಮ್ಮೆ ರಾತ್ರಿಯ ವೇಳೆ ಮುರುಗೇಂದ್ರ ಅಪ್ಪಗಳವರು ಅಪ್ಪನವರ ವಚನವನ್ನು ಓದ್ತಾ ಕೂತಿದ್ರಂತೆ. ಆವಾಗ ಸಿದ್ಧಲಿಂಗ ಅಪ್ಪಗಳವರು ಮುರುಗೇಂದ್ರ ಅಪ್ಪಗಳಂತೆ ಬಂದು ಏನೋ ಹೇಳಬೇಕು ಅಂತ ನಿಂತುಕೊಂಡಿದ್ದಾರೆ. ಅಪ್ಪಗಳು ಓದಿನಲ್ಲಿ ತಲ್ಲೀನರಾಗಿದ್ದರು. ಅವರನ್ನು ಹೇಗೆ ಮಾತಾಡಿಸೋದು ಒಮ್ಮೆಲೆ ಅಂಥೇಳಿ ಅವ್ರ ಮುಂದೆ ಸುಮ್ಮನೆ ನಿಂತ್ಕೊಂಡಿದ್ದಾರೆ. ಆಗ ಅಪ್ಪಗಳು ಓದ್ತಾ ಇರುವಂಥವ್ರ ಲಕ್ಷ್ಯ ಎದುರಿಗೆ ನಿಂತಂಥ ಸಿದ್ಧಲಿಂಗ ಅಪ್ಪಗಳ ಮೇಲೆ ಬಿತ್ತಂತ. ಆವಾಗ ಸಿದ್ಧಲಿಂಗ ಅಪ್ಪಗಳು ನಿಂತದ್ದನ್ನು ನೋಡಿ ಮುರುಗೇಂದ್ರ ಅಜ್ಜ ಅವ್ರು ಕೇಳಿದರು, ಯಾಕ್ರಪ್ಪ, ಏನು ಆಗಬೇಕಾಗಿತ್ತು, ಏನಾದರೂ ಕೇಳೋದಿತ್ತೇನು ಅಂತೇಳಿ. ಆಗ ಸಿದ್ಧಲಿಂಗ ಅಪ್ಪಗಳು ಅಂದ್ರಂತ, ಅಪ್ಪ ಅವರ ದಾಸೋಹಕ್ಕೆ ಮೀಸಲಿದ್ದಂಥ ದವಸ ಧಾನ್ಯ ಇವತ್ತಿನವರೆಗೂ ಆಗ್ಯದ. ನಾಳಿನ ದಾಸೋಹಕ್ಕೆ ಹೆಂಗೆ ಮಾಡೋದು, ಏನು ಮಾಡೋದು ಅನ್ನೋದ ಒಂದು ಚಿಂತೆ ಆಗ್ಯದ. ಏನೇನೋ ವಿಚಾರ ಮಾಡಿದೆ, ಏನೂ ಹೊಳಿಲಿಲ್ಲ ನನಗೆ. ಅದಕ್ಕೆ ತಮ್ಮನೊಂದು ಮಾತು ಕೇಳಿದ್ರಾತು ಅಂತ ಬಂದೆ ಅಂದ್ರಂತೆ. ಆವಾಗ ಮುರುಗೇಂದ್ರ ಅಜ್ಜ ಅವರು ನಕ್ಕ ಹೇಳಿದ್ರಂತೆ, ಇಷ್ಟು ವರ್ಷ ನಡ್ಕೊಂಡು ಬಂದದಲ್ಲಪ್ಪ ದಾಸೋಹ, ಆ ದಾಸೋಹವನ್ನೇ ನೀನ ಮಾಡಿದಿ ಅನ್ನೋದೇನಾದರೂ ನಿನಗಿತ್ತಂದ್ರೆ ನೀ ರಾತ್ರಿ ಎಲ್ಲ ಚಿಂತೆ ಮಾಡು, ನಾಳಿದು ಹೆಂಗೆ ಮಾಡೋದು ಅಂಥೇಳಿ. ಇದುವರೆಗೆ ಏನು ನಡ್ಕೊಂಡು ಬಂದದಲ್ಲ, ಅದನ್ನು ಮಾಡಿದ್ದು ನೀನಲ್ಲ ಅನ್ನೋ ಭಾವ ನಿನಗೆ ಬಂತು ಅಂದರೆ ನೀನು ಅದನ್ನು ಪರಮಾತ್ಮನ ಮೇಲೆ ಹಾಕಿ ನೆಮ್ಮದಿಯಿಂದ ನಿದ್ದೆ ಮಾಡು, ಅವ ಏನು ಮಾಡ್ತಾನ ಅಂತ ಹೇಳಿದ್ರಂತೆ. ಆಗ ಸಿದ್ಧಲಿಂಗ ಅಪ್ಪಗಳು ವಿಚಾರ ಮಾಡಿಕೊಂಡ್ರು, ಹೌದಲ್ಲ, ಇಷ್ಟು ವರ್ಷ ದಾಸೋಹ ಅನೂಚಾನವಾಗಿ ನಡ್ಕೊಂಡು ಬಂದದ. ಆ ದಾಸೋಹದ ಹಿರಿಮೆ ಗರಿಮೆ ಎಲ್ಲ ಕಡೆಗಳಲ್ಲಿ ಸುದ್ದೆಗ್ಯದ. ನಾನು ಇವತ್ತು ತೀರಿದ ದವಸ ಧಾನ್ಯದ ವಿಚಾರ ಲಕ್ಷ್ಯ ಇಟ್ಕೊಂಡು ನಾಳಿದು ಹೆಂಗೆ ಮಾಡೋದು ದಾಸೋಹ ಅಂತ ಚಿಂತೆ ಮಾಡಿದೆ. ಖರೆ ಅಪ್ಪಗಳು ಹೇಳಿದ್ದು ಬರೋಬ್ಬರಿ ಅದ. ಮತ್ತು ಇಷ್ಟು ವರ್ಷ ನಡ್ಕೊಂಡು ಬಂದ ದಾಸೋಹವನ್ನೇ ಮಾಡಿದವ ನಾ ಅಲ್ಲ ಅಂದ ಮೇಲೆ ನಾನು ಯಾಕೆ ಚಿಂತೆ ಮಾಡಲಿ, ಮಾಡಿಸ್ಕೊಳ್ಳುವಂಥ ಸ್ವಾಮಿ ಅದೇನು ಶಕ್ತಿ ಕೊಟ್ಟು ಮಾಡಿಸ್ಕೊಳ್ತಾನೋ ಆ ಸೇವಾ ಮಾಡಿಸ್ಕೊಳ್ಳಿ ಅಂತ ಹೇಳಿ ನೆಮ್ಮದಿಯಿಂದ ನಿದ್ದೆ ಮಾಡಿದ್ರಂತೆ. ಮುಂಜಾನೆ ಏನಾಯ್ತು ಅಂತಂದರೆ, ಮಠದ ಬಾಗಿಲು ಮುಂದೆ ಬಂದಂಥ ವಾಹನ, ಅದರ ಚಾಲಕ ಏನು ಮಾಡಿದ ಅಂದರೆ ಗಾಡಿ ಬಿಟ್ಟು ಕೆಳಗಿಳಿದು ಬಂದು ಬಾಗಿಲು ಮುಂದೆ ಒದರಾತಾನೆ, ಅಜ್ಜವ್ರ ಅಂತ ಒದರಾಕತ್ತಾನಂತ. ಆಗ ಸಿದ್ಧಲಿಂಗಪ್ಪಗಳು ಯಾರವರು ಏನು ಅಂತ ಹೊರಗೆ ಬಂದರೆ ಆ ಗಾಡಿ ತಗೊಂಡು ಬಂದಂಥ ಡ್ರೈವರ ಏನು ಮಾಡಿದ ಅಂದರೆ ಚೀಟಿಯನ್ನು ಅಪ್ಪಗಳು ಕೈಯಾಗ ಕೊಟ್ಟನಂತ. ಬೆಂಗಳೂರಿನಿಂದ ಒಂದು ಲೋಡ್ ಅಕ್ಕಿ ಕಳಿಸ್ಯಾರ್ಯಪ್ಪ, ಅದರ ಚೀಟಿ ತಗೊಳ್ರಿ ಅಂತ ಅಪ್ಪಗಳಿಗೆ ಕೊಟ್ಟನಂತ. ಸಿದ್ಧಲಿಂಗ ಅಪ್ಪಗಳು ಆ ಚೀಟಿ ತೊಗೊಂಡು ನೋಡಿದ್ರು ಆನಂದವೇ ಆನಂದ. ಬೆಂಗಳೂರಿನ ಅಜ್ಜವರ ಶಿಷ್ಯರಾಗಿರ್ತಕ್ಕಂಥ ಮಂಡಿ ಹಿರಿಯಣ್ಣವ್ರು ಅನ್ನೋರು ಒಂದು ಲೋಡ್ ಅಕ್ಕಿಯನ್ನು ದಾಸೋಹಕ್ಕಾಗಿ ಕಳಿಸಿದ್ರಂತ ಮುಂಜಾನೆ ಅನ್ಕೊಡ್ದೆ. ಆಗ ಇವರಿಗೆ ಎಷ್ಟು ಆನಂದ ಆಯ್ತು ಅಂದರೆ ನಿಲ್ಲಕ್ಕಾಗಲಿಲ್ಲ. ಓಡೋಡ್ಕೊಂಡು ಬಂದು ಅಪ್ಪಗಳು ಮುಂದೆ ಸಾಷ್ಟಾಂಗ ನಮಸ್ಕಾರ ಹಾಕಿ ಖುಷಿಲೇ ಹೇಳ್ಕೊಂಡ್ರಂತ, ಅಪ್ಪರ ತಾವು ಅಂದಂಗ ಆತ್ ನೋಡ್ರಿ, ಇಷ್ಟು ವರ್ಷ ನಡ್ಕೊಂಡು ಬಂದ ದಾಸೋಹ ನೀನ ಮಾಡಿದ್ದಿ ಅನ್ನೋದಾದ್ರೆ ರಾತ್ರಿ ಎಲ್ಲ ಚಿಂತೆ ಮಾಡಪ್ಪ, ಮತ್ತು ಮಾಡ್ಕೊಂಡು ಬಂದವ ನಾನಲ್ಲ ಅನ್ನೋ ಭಾವನಾ ನಿನಗಿತ್ತು ಅಂದರೆ ನೆಮ್ಮದಿಯಿಂದ ನಿದ್ದೆ ಮಾಡು, ಸ್ವಾಮಿ ಏನು ಮಾಡಬೇಕೋ ಮಾಡ್ತಾನ ಅಂದಿದ್ರಿ. ಅದ ಆತು ನೋಡ್ರಿ. ಬೆಳಗನಗೊಡ್ದನೆ ಬೆಂಗಳೂರಿನ ಮಂಡಿ ಹಿರಿಯಣ್ಣವರು ದಾಸೋಹಕ್ಕಂಥೇಳಿ ಲೋಡಕ್ಕಿ ಕಳಿಸ್ಯಾರಿ ಅಂತ ಖುಷಿಲೇ ಹೇಳ್ಕೊಂಡ್ರಂತ. ಆಗ ಅಜ್ಜವ್ರಂದ್ರಂತ, ಇದಕ್ಕೆ ಅನ್ನೋದಪ್ಪ ತಲ್ಲಡಿಸದಿರು ಕಂಡ್ಯ ತಾಳು ಮನವೇ ಅಂಥೇಳಿ. ಅದಕ್ಕೆ ನಾವು ನೋಡ್ರಿ, ಇಂಥ ಒಂದು ಪ್ರಸಂಗದಿಂದ ಏನೆಲ್ಲವನ್ನು ನಾವು ತಿಳ್ಕೊಳ್ಬಹುದು. ನಮ್ಮ ಜೀವನದೊಳಗೆ ಏನೇನೋ ಸಂದರ್ಭಗಳು ಬಂದು ಹೋಗ್ತಾವಲ್ಲ, ಸಮಸ್ಯೆ ಸಂದರ್ಭಗಳು ಬಂದಾಗ, ಕಷ್ಟದ ಸಂದರ್ಭಗಳು ಬಂದಾಗ, ತೊಂದರೆದಾಯಕ ಸಂದರ್ಭಗಳು ಬಂದಾಗ ನಾವು ಇಂಥದ್ದನ್ನು ನೆನಪು ಮಾಡ್ಕೋಬೇಕು. ಏನಪ್ಪ ಅಂದ್ರೆ ಸ್ವಾಮಿ ಒಬ್ಬವ ನಮ್ಮನ್ನು ನಿಮ್ಮನ್ನು ಕಾಯುವಂಥವನದಾನ ಅಂಥೇಳಿ. ಆತ ಅಂದದಾನ ಇಂದಿಲ್ಲ ಅನ್ನುವಂಗಿಲ್ಲ, ಎಂದೆಂದಿಗೂ ಕೂಡ ಇರ್ತಕ್ಕಂಥ ಶಾಶ್ವತನಾದ ಆ ಸ್ವಾಮಿಯ ಬಗ್ಗೆ ಬಸವಣ್ಣವ್ರು ಹೇಳ್ತಾರಲ್ರಿ, ಸ್ವಾಮಿ ನೀನು ಶಾಶ್ವತ ನೀನು, ಎತ್ತಿದೆ ಬಿರುದ ಜಗವೆಲ್ಲ ಅರಿಯಲು, ಮಹಾದೇವ ಮಹಾದೇವ ಇಲ್ಲಿಂದ ಮುಂದೆ ಶಬ್ದವಿಲ್ಲ, ಪಶುಪತಿ ಜಗಕ್ಕೆ ಏಕೋ ದೇವ, ಸ್ವರ್ಗ ಮರ್ತ್ಯ ಪಾತಾಳದೊಳಗೆಲ್ಲ ಒಬ್ಬನೇ ದೇವ, ಕೂಡಲ ಸಂಗಮ ದೇವ ಅಂತ ಹೇಳ್ತಾರಲ್ಲ. ಆ ಸ್ವಾಮಿಯನ್ನು ನೆನೆದು ನಾವೆಲ್ಲ ಜೀವನ ಮಾಡಕತ್ರ ನಮ್ಮ ಜೀವನಕ್ಕೆ ಯಾವ ತೊಂದರೆಗಳು ಇರೋದೇ ಇಲ್ಲ ಅಂಥೇಳಿ. ಆದರೆ ತೊಂದರೆ ಬಂದದ್ದು ಅದಕ್ಕೆ, ಸಮಸ್ಯೆಗಳು ಬಂದದ್ದು ಅದಕ್ಕೆ ಅಂದರೆ ಮಾಡವನು ನಾನು,
ಮಾಡಿದ್ದನ್ನು ಅರಗಿಸ್ಕೊಳ್ಳೋನು ನಾನು ಅಂತ ಬಂದರೆ ಇವೆಲ್ಲ ಆಗ್ತವ. ಆದ್ರೆ ನಾವು ವಿಚಾರ ಮಾಡಬೇಕು, ನಿತ್ಯದ ಎಲ್ಲ ವಿಚಾರಗಳನ್ನು ನೋಡ್ತಾ ಹೋದರೆ ನಮ್ಮದು ಅನ್ನೋದು ಏನದ? ಊಟ ನಾವು ಮಾಡಬಹುದು, ಪಚನ ನಾವು ಮಾಡ್ಕೊಳ್ಳೋಕೆ ಸಾಧ್ಯ ಐತೇನು? 100 ಹೆಜ್ಜೆ ಇಟ್ಟರೆ ಪಚನ ಆಗ್ತದೇನು? ಏನೇನೋ ಮಾಡೋಕ್ಕೆ ಹೋಗಿ ಪಚನ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೇನು? ಹಾಗಾದ್ರೆ ಉಂಡದ್ದನ್ನು ನಾವೇ ಪಚನ ಮಾಡಿಕೊಳ್ತೀವಿ, ನಾವೇ ರಕ್ತ ಮಾಡಿಕೊಳ್ತೀವಿ ಅನ್ನೋ ಹಂಗಿದ್ರೆ ವಯಸ್ಸಾದವ್ರಿಗೆ ಯಾಕೆ ಹಂಗೆ ಆಗೋದಿಲ್ಲ ಹಂಗಾರ? ಹಾಗಾಗಿ ಉಣ್ಣೋದು ನಮ್ಮ ಕೆಲಸ, ಪಚನ ಮಾಡಿ ರಕ್ತ ಮಾಡಿ ಶಕ್ತಿ ಮಾಡಿ ಬದುಕನ್ನು ಮಾಡೋಕ್ಕೆ ಪ್ರೇರಣೆ ಕೊಡೋದು ಅವನ ಕೆಲಸ ಅಲ್ಲೇನ್ರಿ? ಹಾಸಿಗೆ ಹಾಸ್ಕೊಂಡು ಮಲಗುದಟ ನಮ್ಮ ಕೆಲಸ, ನಿದ್ದೆ ಹಚ್ಕೊಳ್ಳೋದಲ್ಲ. ಹಂಗಿಲ್ರಿ ಅಜ್ಜಾರ, ಮಲ್ಕೊಂಡು 1 ನಿಮಿಷಕ್ಕೆ ನಿದ್ದೆ ನಾನು ಹಚ್ಕೋತೀನಿ ಅಂತ ಏನಾದರೂ ಅಂದರೆ ನಿದ್ದೆ ಯಾವಾಗ ಹತ್ತದ್ರಿ? ಆಗಾಗ ಸಾಧ್ಯ ಆಗೋದಿಲ್ಲ. ಗುಳಿಗೆ ತೊಗೊಳ್ಳೋದು, ಔಷಧ ತೊಗೊಳ್ಳೋದಟ್ಟ ನಮ್ಮ ಕೈಯಾಗಿರೋ ಕೆಲಸ, ನಾವು ಮಾಡಬೇಕಾದ್ದು. ಆದ್ರೆ ಆರಾಮ ಮಾಡಿಕೊಂಡ ತೀರ್ತೀನಿ ಅಂತ ಏನು ನಮ್ಗೆ ಅನ್ನಕ್ಕೆ ಬರ್ತದೇನು? ಬರುವುದೇ ಇಲ್ಲ. ಅದೆಲ್ಲ ದುಡಿಯೋದು ನಮ್ಮ ಕೆಲಸ. ಈ ದುಡಿತದಿಂದ ಇಷ್ಟನ್ನು ಗಳಿಸ್ತೀನಿ ಅಂತ ಏನಾದರೂ ಅನ್ನಕ್ಕೆ ನಮ್ಮ ಕಡೆಯಿಂದ ಸಾಧ್ಯ ಆಗ್ತದೇನು? ಆಗೋದಿಲ್ಲ. ಹಿಂಗೆ ಎಲ್ಲನೂ ವಿಚಾರ ಮಾಡ್ಕೋತ ಹೋದರೆ ನಮ್ಮ ಕೈಯೊಳಗೆ ಏನೈತಪ್ಪ? ಅದಕ್ಕೆ ನಾವು ನಮ್ಮ ಕರ್ತವ್ಯಗಳನ್ನು ಮಾಡ್ಕೋತ ಹೋಗಬೇಕು, ಮಿಕ್ಕದ್ದನ್ನೆಲ್ಲ ಪರಮಾತ್ಮನಿಗೆ ಬಿಡಬೇಕು ಅನ್ನುವಂಥದ್ದು. ಹಾಗಾಗಿ ಅಂಥ ಕಾಯುವ ದೇವನನ್ನೇ ಮತ್ತೊಮ್ಮೆ ನೆನೆಸಿಕೊಂಡು ಬದುಕಿದಂಥ ಬಸವಾದಿ ಶರಣರ ಜೀವನವನ್ನು ನೋಡ್ತೀವಲ್ಲ ನಾವೆಲ್ಲ. ಅದಕ್ಕೆ ಅವರು ಹೇಳಿದರು ಏನಪ್ಪ ಅಂತಂದರೆ, ಹರನೀವ ಕಾಲಕ್ಕೆ ಸಿರಿಯು ಬೆನ್ನಲಿ ಬರ್ಕು, ಹರಿದು ಹೆದ್ದೊರೆಯ ನೆರೆ ತುಂಬಿದಂತಯ್ಯ, ನೆರೆಯದು ವಸ್ತು ನೆರೆಯದು ನೋಡಯ್ಯ, ಪರಮ ನಿರಂಜನನ ಮರೆದ ಕಾಲಕ್ಕೆ ತುಂಬಿದ ಹರವಿಯ ಕಲ್ಲುಕೊಂಡಂತೆ ಅಂತ ಹೇಳ್ಯಾರಲ್ಲ. ಏನು ಕೊಡಬೇಕು ಅಂತದನ್ನು ಭಗವಂತ ಯಾರ್ಯಾರಿಗೆ ಯಾವ್ಯಾವಾಗ ಏನು ಕೊಡಬೇಕು ಅಂತ ಇಚ್ಛೆ ಮಾಡಿದ್ದಾನೋ ಅದನ್ನೆಲ್ಲರಿಗೂ ಆಯಾ ಸಮಯಕ್ಕೆ ಕೊಟ್ಟೇ ಕೊಡ್ತಾನಂತೆ. ಅವಂಗ ಕೊಟ್ಟಿದ್ದು ನನಗ್ಯಾಕಿಲ್ಲ ಅಂತ ಕೇಳಿದರೆ ನಮ್ಮ ತಪ್ಪದು, ಅವನ ತಪ್ಪಲ್ಲ. ಹಾಗಾಗಿ ಯಾರ್ಯಾರಿಗೆ ಏನು ಕೊಟ್ಟರೆ ಯೋಗ್ಯನೋ ಅದನ್ನು ಕೊಟ್ಟು ಅವರವರನ್ನು ಸಲಹುತ್ತಾನ ಅನ್ನುವಂಥ ವಿಚಾರವನ್ನೇ ನಾವೆಲ್ಲ ತಿಳ್ಕೊಳ್ಬೇಕಾಗ್ತದೆ. ಹಾಗಾಗಿ ಈ ಶಿವರಾತ್ರಿಯ ಶುಭ ಸಂದರ್ಭದೊಳಗೆ ನಾವು ಮಾಡಬೇಕಾದ್ದೇನಪ್ಪ ಅಂತಂದರೆ, ನಾವೆಲ್ಲರೂ ಪರಮಾತ್ಮನ ಸ್ಮರಣೆಯನ್ನೇ ಮಾಡಬೇಕು. ನಮ್ಮನ್ನೆಲ್ಲರನ್ನ ಕಾಯ್ತಕ್ಕಂಥ ಬೇಕು ಬೇಡಗಳನ್ನೆಲ್ಲ ಈಡೇರಿಸಿ ಉದ್ಧಾರ ಮಾಡ್ತಕ್ಕಂಥ ಅಂಥ ಪರಮಾತ್ಮನನ್ನು ನೆನೆಯುವ ದಿನಗಳು ಇವೆಲ್ಲ. ಹಾಗಾಗಿ ಶಿವರಾತ್ರಿಯ ಸಂದರ್ಭದೊಳಗೆ ಬರೇ ಶಿವಸ್ಮರಣೆ ಅಷ್ಟೇ ಅಲ್ಲ, ಅದರ ಜೊತೆಗೆ ಗುರುಸ್ಮರಣೆಯನ್ನು ಮಾಡುವಂಥ ಅವಕಾಶ ನಮಗೆ ದೊರೆತದೆ. ಗಚ್ಚಿನ ಮಠದ ಈ ಪವಿತ್ರ ಆವರಣದೊಳಗೆ ನಾವು ಶಿವಯೋಗಿಯ ಸ್ಮರಣೆಯನ್ನು, ಶಿವಸ್ಮರಣೆಯನ್ನು, ಸಿದ್ಧಲಿಂಗ ಅಪ್ಪಗಳ ಸ್ಮರಣೆಯನ್ನು, ತ್ರಿವಿಧ ಸ್ಮರಣೆಗಳನ್ನು ಮಾಡಿಕೊಳ್ಳೋದಕ್ಕೊಂದು ಅವಕಾಶ. ಗಚ್ಚಿನ ಮಠದ ಶಿವರಾತ್ರಿ ಕಾರ್ಯಕ್ರಮ ಅಂದ್ರೇ ಒಂದು ಅದ್ಭುತ, ಆನಂದ ಪಡುವಂಥ ಒಂದು ವೇದಿಕೆ ಅನ್ನುವಂಥದ್ದು. ಈ ವೇದಿಕೆಯಿಂದ ತಾವೆಲ್ಲ ಸಂಗೀತವನ್ನು ಕೇಳಿದ್ದೀರಿ, ಸಾಹಿತ್ಯ ಚಿಂತನೆಯನ್ನು ಕೇಳಿದ್ದೀರಿ, ಪೂಜ್ಯರ ಆಶೀರ್ವಚನವನ್ನು ಕೇಳಿದ್ದೀರಿ, ಅನೇಕ ವಿದ್ವನ್ಮಣಿಗಳ ಅನುಭವಾಮೃತಗಳನ್ನು ಕೇಳ್ತಾ ಬಂದಿರುವಂಥವರಾಗಿದ್ದೀರಿ. ಇಂಥ ಶುಭ ಸಮಯದೊಳಗೆ ಸಿದ್ಧಲಿಂಗಪ್ಪಗಳವರ ಒಂದು ಸ್ಮರಣೆಯ ಈ ಘಟನೆಯನ್ನು ನೆನೆಸಿಕೊಂಡು ಅಪ್ಪಗಳು ಹೇಳಿದ್ದನ್ನು ನೆನೆಸಿಕೊಳ್ಳೋ ನಾವು ಏನಪ್ಪ ಅಂದರೆ, ಮಾಡುವಾತ ನಾನಲ್ಲಯ್ಯ, ನೀಡುವಾತ ನಾನಲ್ಲಯ್ಯ, ನಿಮ್ಮ ಕಾರುಣ್ಯವಲ್ಲದೆ ಎಲೆದೇವ, ಮನೆಯ ತೊತ್ತಲಸಿದರೆ ಒಡತಿ ಮಾಡಿಕೊಂಬಂತೆ, ನಿನಗೆ ನೀನೇ ಮಾಡಿಕೋ ಕೂಡಲ ಸಂಗಮ ದೇವ ಅಂತ ಹೇಳೋ ಹಾಗೆ ನಾವು ಮಾಡೋರಲ್ಲ, ನೀಡೋರಲ್ಲ, ಎಲ್ಲ ನೀನೇಯಪ್ಪ ಮಾಡವ ಅಂತ ಹೇಳಿ ಭಗವಂತನಿಗೆ ಮತ್ತೊಮ್ಮೆ ನಾವೆಲ್ಲ ಕೃತಜ್ಞರಾಗಿ ನಮ್ಮ ಬದುಕನ್ನು ಸಾಗಿಸೋದಷ್ಟೇ ನಮ್ಮ ಕೈಲಿರುವಂತಹದ್ದು ಅನ್ನೋದನ್ನು ನೆನೆಸಿಕೊಂಡು, ಬಸವಾದಿ ಶರಣರು ನಮಗಿಂಥ ಒಂದು ಜೀವನ ಕಲಿಸಿಕೊಟ್ರಲ್ಲ, ಸರಳತೆಯ, ಸೌಜನ್ಯತೆಯ, ಸಹಕಾರ ಪೂರ್ಣದ ಜೀವನವನ್ನು ನಮಗೆಲ್ಲ ಕಲಿಸಿಕೊಟ್ಟಾರ. ಏನಿದ್ರೂ ಕೂಡ ಕಡಿಮೆ. 1000 ಇದ್ದವನು ನೆಮ್ಮದಿಯಿಂದ ಬದುಕ್ತಾನೆ, 1,00,000 ಇದ್ದವನು ನೆಮ್ಮದಿಯಿಂದ ಬದುಕ್ತಾನೆ, 1,00,000 ಇದ್ದವನು ನೆಮ್ಮದಿಯಿಂದ ಬದುಕ್ತಾನೆ. 1000 ಇದ್ದವನಿಗೂ ಸಮಸ್ಯೆ ಇದೆ, 1,00,000 ಇದ್ದವನಿಗೂ ಸಮಸ್ಯೆ ಇದೆ, 1,00,000 ಇದ್ದವನಿಗೂ ಸಮಸ್ಯೆ ಇದೆ. ಅಂದಮೇಲೆ ಯಾರನ್ನು ನೋಡಿ ನಾವು ಹೊಟ್ಟೆ ಕಿಚ್ಚು ಪಡುವಂಥ ಅವಶ್ಯಕತೆ ಇಲ್ಲ, ಮತ್ತಾರನ್ನು ನೋಡಿ ಚಿಂತೆಗೊಳಗಾಗುವಂಥ ಅವಶ್ಯಕತೆ ಇಲ್ಲ. ನಮ್ಮ ಜೀವನ ನಾವು ನೋಡಿಕೊಂಡು ಜೀವನ ಮಾಡಿದರೆ ಸಾಕಲ್ಲ, ನೆಮ್ಮದಿ ಇರೋದು ಅಲ್ಲೇ ಅನ್ನುವಂಥದ್ದನ್ನು ಶರಣರು ನಮಗೆ ತೋರಿಸಿಕೊಟ್ಟಾರ. ಮುಂಜಾನೆ ಶಿವಯೋಗ, ಮಧ್ಯಾಹ್ನ ಕಾಯಕ, ಸಂಜೆ ಅನುಭವ, ರಾತ್ರಿ ನೆಮ್ಮದಿಯ ನಿದ್ದೆ, ಇಷ್ಟಿದ್ರೆ ಸಾಕಲ್ಲೇನಪ್ಪ ಜೀವನ, ನೀ ಗೆದ್ದೆ ಅಂತ ಶರಣರು ಏನು ಹೇಳ್ಯಾರಲ್ಲ, ಅಂಥ ಬದುಕನ್ನು ನಾವೆಲ್ಲ ಮಾಡೋಣ ಅಂತ ಹೇಳ್ತಾ, ಪೂಜ್ಯ ಶಿವಬಸವ ಮಹಾಸ್ವಾಮೀಜಿಯವರು ಭಾಳ ಪ್ರೀತಿಯಿಂದ ಶಿವರಾತ್ರಿ ಈ ಕಾರ್ಯಕ್ರಮಕ್ಕೆ ಬರಬೇಕು ಅನ್ನುವಂಥ ವಿಚಾರವನ್ನು ತಿಳಿಸಿದಾಗ ಭಾಳ ಸಂತೋಷವಾಯಿತು. ಅಥಣಿಗೆ ಬರೋದು ಅಂದ್ರೇ ಒಂದು ಆನಂದ.
ಅಥಣಿ ಶಿವಯೋಗಿಯ ನೆಲ, ಶಿವಯೋಗಿಗಳು ಸಂಚರಿಸಿದಂಥ, ತಪಸ್ಸನ್ನು ಮಾಡಿದಂಥ ಮತ್ತು ಲಿಂಗೈಕ್ಯರಾದಂಥ ಪುಣ್ಯಭೂಮಿ. ಈ ಪುಣ್ಯಭೂಮಿಗೆ ಬಂದು ಹೋದವರಿಗೆಲ್ಲ ಪುಣ್ಯ ಹತ್ತದಂತೆ ರಾಷ್ಟ್ರಮಟ್ಟದ ಎಲ್ಲ ನಾಯಕರುಗಳು ಇಲ್ಲೆಲ್ಲ ಬಂದು ಪೂಜ್ಯರ ಆಶೀರ್ವಾದವನ್ನು ಪಡ್ಕೊಂಡು ಹೋದಂಥವ್ರು ಅದಾರ. ಅಷ್ಟ ಅಲ್ಲದನೆ ಆಗಲ್ಲೇ ಬಾಗೇವಾಡಿ ಪೂಜ್ಯರಿಂದ ಕೇಳಿದಿವಲ್ಲ, ಎಂಥೆಂಥ ಏನು ಹರಗುರು ಚರಮೂರ್ತಿಗಳು, ಜಗದ್ಗುರು ಮಹಾಸನ್ನಿಧಿಯವರಿಗೂ ಕೂಡ ಪೂಜ್ಯ ಶಿವಯೋಗಿಗಳ ಆಶೀರ್ವಾದ ಆಗಿತ್ತು ಅನ್ನುವಂಥ ವಿಚಾರವನ್ನು ಕೇಳ್ತಾ ಬಂದ್ರೇ ಒಂದು ಆನಂದ ಆಗ್ತದೆ. ಅನೇಕ ಕಡೆಗಳಲ್ಲಿ ಶಿವಯೋಗಿಗಳವರ ಕುರಿತಾದ ಪ್ರವಚನವನ್ನು ಮಾಡುವಾಗ ಭಾಳ ಆನಂದ ಪಟ್ಟಿದ್ದೀನಿ. ಬಹುಶಃ ಅನೇಕ ಪ್ರವಚನಗಳ ಸಂದರ್ಭಕ್ಕಿಂತ ಪೂಜ್ಯ ಶಿವಯೋಗಿಗಳ ಪ್ರವಚನ ಮಾಡೋ ಸಂದರ್ಭದಲ್ಲಿ ಆದಂಥ ಅನುಭವ ಅದು ಭಾಳ ವಿಶೇಷವಾದ್ದು ಅನ್ನೋದನ್ನು ಈ ಸಂದರ್ಭದಲ್ಲಿ ನೆನೆಸಿಕೊಂಡು, ಪ್ರಾರಂಭದಲ್ಲಿ ತೋಂಟದಾರ್ಯ ಮಠದಲ್ಲಿ ನಾವೆಲ್ಲ ಇದ್ದ ಅಧ್ಯಯನ ಮಾಡುವಾಗ ಒಂದು ಅನುಷ್ಠಾನ ಮಾಡಿರಿ ಅಂತ ಅಪ್ಪುಗಳು ಹೇಳಿದ್ದಕ್ಕೆ ಮೊದಲಿಗೆ ಅನುಷ್ಠಾನ ಕಳಿಸಿದ ಜಾಗ ಯಾವುದು ಅಂದರೆ ಅಥಣಿ ಶಿವಯೋಗಿಗಳ ಗುಂಡ ಏನೈತಲ್ಲ ಅಲ್ಲೇ ಮುಂದ್ಗಡೆ ಇರ್ತಕ್ಕಂಥ ಶಿವಯೋಗಿಗಳ ಗವಿ ಒಳಗನೆ 21 ದಿನ ಇದ್ದು ಅನುಷ್ಠಾನ ಮಾಡುವಂಥ ಒಂದು ಅವಕಾಶ ದೊರೆತದ್ದು. ಅದರ ಜೊತೆಗೆ ಮಲ್ಲಿಕಾರ್ಜುನ ಶರ್ಮಾ ಅನ್ನುವಂಥವರು ಆ ಗವಿಯಲ್ಲಿದ್ದು ಅನುಷ್ಠಾನ ಮಾಡಿದಂಥವರು. ಇವತ್ತಿಗೂ ಅಲ್ಲಿ ಭಾವಚಿತ್ರ ಅವರದನ್ನು ನೋಡ್ತೀವಿ. ಕನ್ನಡಿಗರಾದಂಥ ಅವರು ಮಲ್ಲಿಕಾರ್ಜುನ ಅನ್ನುವಂಥವರು ಎಂಥ ದೊಡ್ಡ ಸಾಧಕರಾಗಿದ್ದರು ಅಂತಂದರೆ ಎಸ್ ಎ ಪಾಟೀಲ್ರು ನಮ್ಮನ್ನೇ ಅವ್ರ ಭೇಟಿಗೆ ಕರ್ಕೊಂಡು ಹೋಗಿದ್ರು. ಏನಪ್ಪ ಅಂದ್ರೆ ಅವರು ಬರಸಾನ ಉತ್ತರ ಪ್ರದೇಶದಲ್ಲಿ ಬರ್ತದೆ, ಅಲ್ಲಿ ನಿಕುಂಜ ನ್ಯಾಸ್ ಅನ್ನುವಂಥ ಆಶ್ರಮದಲ್ಲಿ ಪೂಜರಿದ್ದದ್ದು. ಎಂಥ ದೊಡ್ಡ ಸಾಧಕರು ಅಂತಂದರೆ ಅವರ ಅನುಭವ ಚಿಂತನೆಗಳನ್ನು ಕೇಳಲಿಕ್ಕೆ ದೂರ ದೂರದ ರಾಜ್ಯಗಳಿಂದ ಅನೇಕರು ಬರ್ತಿದ್ದರು. ಅವರು ಪಂಜಾಬ್ ಹರಿಯಾಣ ಯೂನಿವರ್ಸಿಟಿಗಳಿಂದ PhD ಮಾಡಿಕೊಂಡಿದ್ದರು. ಅಲ್ಲದೆ ಶರಣರ ವಿಚಾರಗಳನ್ನು ಆ ಭಾಗದಲ್ಲಿಯೂ ಕೂಡ ಅವರು ಪ್ರಸಾರ ಮಾಡ್ತಿದ್ರು ಅನ್ನೋದನ್ನು ಕೇಳಿ ನಾವು ಅವರನ್ನು ಭೇಟಿ ಮಾಡಿ ಭಾಳ ಆನಂದಪಟ್ಟಿದ್ವಿ. ಅಂಥವರು ಶಿವಯೋಗಿಗಳ ಬಗ್ಗೆ ಮನದುಂಬಿ ಹೇಳ್ತಾ ಇದ್ದರು ಅಲ್ಲಿ ನಾವು ಹೋದಾಗ. ಹೀಗೆ ಆ ಒಂದು ಅನುಷ್ಠಾನ ಮಾಡ್ತಕ್ಕಂಥ ಅಂಥವರೆಲ್ಲ ಬಂದು ಇಲ್ಲಿ ಅನುಷ್ಠಾನ ಮಾಡಿ ಹೋಗಿ ಶಿವಯೋಗಿಗಳ ಬಗ್ಗೆ ಆ ಒಂದು ಭಾಗದಲ್ಲೆಲ್ಲ ಪ್ರಸಾರ ಮಾಡ್ತಕ್ಕಂಥ ಸಂದರ್ಭಗಳನ್ನು ಕೂಡ ನೆನೆಸ್ಕೊಳ್ತಾ ಇರ್ತೇವೆ. ಅದರ ಜೊತೆಗೆ ಪೂಜ್ಯ ಶೋಭಸುವ ಮಹಾಸ್ವಾಮೀಜಿಯವರು ಅವರು ಒಂದು 15-20 ವರ್ಷಗಳ ಒಡನಾಟ ಪೂಜ್ಯರದು. ಆ ಪೂಜ್ಯರು ಬಹಳ ಸರಳ ವ್ಯಕ್ತಿತ್ವ, ಅಲ್ಲದೆ ಒಂದು ವಿಶೇಷವಾದ ಗಾಂಭೀರ್ಯ. ಎಲ್ಲರ ಜೊತೆಗೆ ಪ್ರೀತಿಯ ಒಡನಾಟವನ್ನು ಇಟ್ಟುಕೊಂಡರೂ ಕೂಡ ಒಂದು ಅನುಭವದ ಗಾಂಭೀರ್ಯತೆ ಪೂಜ್ಯರಲ್ಲಿದೆ. ಕಾರ್ಯಕ್ರಮದ ಆಯೋಜನೆ ಮಾಡೋದಾದರೆ ಪೂಜ್ಯರನ್ನು ನೋಡಿ ಕಲಿಬೇಕು ಮತ್ತು ಅನೇಕ ಪೂಜ್ಯರನ್ನು ಕರೆದು ಗೌರವಿಸುವಂಥ ಕಲಾವಿದರನ್ನು, ವಿದ್ವನ್ಮಣಿಗಳನ್ನು ಅವರಿಗೆ ಸರಿಯಾದ ಉಪಚರಿಸಿ ಅವರಿಗೆ ವೇದಿಕೆಯನ್ನು ಕೊಟ್ಟು ಅವರ ಜ್ಞಾನವನ್ನು ಪ್ರಸಾರವನ್ನು ಮಾಡಿ ಅನೇಕರಿಗೆಲ್ಲ ಅದರ ಪ್ರೇರಣೆ ಆಗಲಿಕ್ಕೆ ಅವಕಾಶ ಮಾಡಿಕೊಡುವಂಥ ಸಂದರ್ಭಗಳನ್ನು ಬಹಳಷ್ಟು ವ್ಯವಸ್ಥೆಯನ್ನು ಮಾಡ್ತಾ ಬಂದಿರತಕ್ಕಂಥವರು. ಮುರುಘಾ ಮಠದ ಏನು ಕಾರ್ಯವ್ಯಾಪ್ತಿಯನ್ನು ಸರಿಯಾಗಿ ಬಲ್ಲಂಥವರು, ಅಲ್ಲದೆ ನಾಡಿನ ತುಂಬೆಲ್ಲ ಇಂಥ ಕಾರ್ಯಕ್ರಮಗಳನ್ನು ಸಂಘಟನೆ ಮಾಡ್ತಾ ಬಂದಿರುವಂಥವರು. ಅಂಥವರು ಅನುಭವ ಬಹಳ ದೊಡ್ಡದ್ರಿ. ಅನುಭವದ ಮತ್ತು ವ್ಯಾವಹಾರಿಕ ಒಂದು ತಿಳುವಳಿಕೆ ಪೂಜ್ಯರಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿದೆ. ಸಾಧಕರೆಲ್ಲರನ್ನು ಕರೆಸಿ ಅವರಿಗೆ ಆಧ್ಯಾತ್ಮದ ಮತ್ತು ವ್ಯಾವಹಾರಿಕ ಪ್ರಜ್ಞೆಯ ಎರಡೂ ವಿಚಾರಗಳನ್ನು ಹಂಚಿ ಸರಿಯಾಗಿ ಬೆಳಿರಪ್ಪ ಅನ್ನುವಂಥ ಪ್ರೇರಣೆದಾಯಕ ಮಾತುಗಳನ್ನು ಹೇಳ್ತಾ ಬರುವಂಥವರು. ಅಂಥವರ ಆತ್ಮೀಯತೆಯನ್ನು ನೆನೆದು ನನ್ನ 2 ಮಾತುಗಳಿಗೆ ವಿರಾಮ ಹೇಳ್ತೀನಿ. ವಂದನೆಗಳು.